ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಯ ಕೆಲಸದ ಹೆಂಗಸಿನ ಸೌಂದರ್ಯವನ್ನು ನೋಡಿ ತಾಳಲಾರದೆ ಅವಳ ಬಟ್ಟೆನೆಲ್ಲ ಬಿಚ್ಚಿ ಮಂಚದಲ್ಲಿ ಅವಳನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಮಜಾ ಮಾಡಿದ ಆ ಮನೆಯ ಯಜಮಾನ. ಆ ಮನೆಯ ಕೆಲಸದ ಹುಡುಗಿ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನನ್ನನ್ನು ಪ್ಲೀಸ್ ಬಿಟ್ಬಿಡಿ ಅಂತ ಬೇಡ್ಕೊಂಡ್ರೂ ಕೂಡ ಅವಳ ಬಾಯನ್ನು ತನ್ನ ತುಟಿಗಳಿಂದ ಬ್ಲಾಕ್ ಮಾಡಿ ಕೊನೆ ಹಂತದ ಸುಖವನ್ನು ಕೂಡ ಅನುಭವಿಸ್ತ. ಹುಡುಗಿಯ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಆದರೆ ಮುಖದಲ್ಲಿ ಆ ಸುಖದ ತೃಪ್ತಿ ಕಾಣಿಸ್ತಿತ್ತು. ನನ್ನ ಹೆಸರು ಸುಮಾ. ನಮ್ಮದು ತೀರಾ ಬಡತನದ ಕುಟುಂಬ. ನಮ್ಮ ಅಪ್ಪ ತೀರ್ ಹೋಗಿದ್ದಾನೆ. ಈಗ ಸದ್ಯಕ್ಕೆ ನಾನು ಮತ್ತು ನಮ್ಮಮ್ಮ ಮಾತ್ರನೇ ಇರೋದು. ಅಮ್ಮಂಗೆ ಆರೋಗ್ಯದ ಸಮಸ್ಯೆ. ನಾನು ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿ. ಆದರೆ ನಾನು ಓದಿರೋದು 10ನೇ ತರಗತಿ ಮಾತ್ರನೇ. ಹಾಗಾಗಿ ನನಗೆ ಎಲ್ಲೂ ಕೆಲಸ ಸಿಗ್ತಿರ್ಲಿಲ್ಲ. ಯಾವುದಾದ್ರೂ ಮನೆ ಕೆಲಸ ಮಾಡೋಣ ಅಂತ ನಿರ್ಧಾರ ಮಾಡಿದೆ. ಅಕ್ಕಪಕ್ಕದ ಮನೆಯವರ ಹತ್ರ ಕೂಡ ಹೇಳಿದೆ, ಯಾವುದಾದ್ರೂ ಮನೆ ಕೆಲಸಕ್ಕೆ ಬೇಕಾಗಿದ್ದರೆ ನನಗೆ ತಿಳಿಸಿ ಅಂತ. ಅವರು ಕೂಡ ಸರಿ ಅಂತ ಹೇಳಿದರು. ಹೀಗೆ ಸ್ವಲ್ಪ ದಿನ ಕಳೀತು. ನಮ್ಮ ಪಕ್ಕದ ಮನೆ ಆಂಟಿ ಬಂದು ಒಂದು ಮನೆ ಕೆಲಸ ಹೇಳಿದ್ದಾರೆ, ಆದರೆ ನಾನಲ್ಲಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ನಾನು 4 ಮನೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಆ ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಆ ಮನೆಯಲ್ಲಿನೇ ಇರುವಂಥ ಕೆಲಸದವರು ಬೇಕಂತೆ. ಗಂಡ, ಹೆಂಡತಿ ಮತ್ತು ಗಂಡನ ಅಪ್ಪ 3 ಜನ ಮಾತ್ರ ಆ ಮನೆಯಲ್ಲಿರ್ತಾರೆ. ಗಂಡ ಹೆಂಡತಿ ಕೆಲಸಕ್ಕೆ ಬೆಳಗ್ಗೆ ಹೋದರೆ ಬರೋದು ಸಾಯಂಕಾಲನೇ. ತನ್ನ ಮಾವನನ್ನು ನೋಡ್ಕೊಳ್ಳೋದಕ್ಕೆ ಮತ್ತು ಮನೆ ಕೆಲಸ ಮಾಡೋದಕ್ಕೆ ಯಾರಾದರೂ ಬರಬೇಕು ಅಂತ ಆ ಮನೆಯ ಸೊಸೆ ಹೇಳಿದ್ದಾರೆ. ತುಂಬ ದುಡ್ಡಿರೋ ಶ್ರೀಮಂತರು, ಯಾವುದಕ್ಕೂ ಕಮ್ಮಿ ಇಲ್ಲ. ಬೆಳಗ್ಗೆ ಹೋಗಿ ಮಗ ಸೊಸೆ ಬರೋವರೆಗೂ ಆ ಮನೆಯಲ್ಲಿನೇ ಇದ್ದು ತನ್ನ ಮಾವನನ್ನು ನೋಡಿಕೊಂಡು ಮನೆ ಕೆಲಸ ಮಾಡಿದ್ರೆ ಸಾಕು, ತಿಂಗಳಿಗೆ ಸಂಬಳ 15,000 ಕೊಡ್ತೀನಿ ಅಂತ ಹೇಳಿದಾಳಂತೆ. ನೋಡು, ಹೋಗೋದಾದರೆ ಹೋಗು ಅಂತ ಹೇಳಿದ್ರು. ನನಗೆ ಬೇರೆ ವಿಧಿ ಇರಲಿಲ್ಲ. ತಿಂಗಳಿಗೆ 15,000 ತುಂಬ ಖುಷಿಯಿಂದ ಒಪ್ಕೊಂಡೆ. ಮಾರನೇ ದಿನ ಬೆಳಗ್ಗೆ ಆಂಟಿ ಹತ್ರ ಅಡ್ರೆಸ್ ಇಸ್ಕೊಂಡು ಅವ್ರ ಮನೆಗೆ ಹೋಗಿ ಕಾಲಿಂಗ್ ಬೆಲ್ ಮಾಡಿದಾಗ ಒಬ್ಬ ಸುಂದರವಾದ ಹುಡುಗಿ ಬಂದು ಬಾಗಿಲು ತೆಗೆದ್ಲು. ಅವಳು ತೊಟ್ಟಿದ್ದ ಬಟ್ಟೆ, ಮಾಡಿದ ಮೇಕಪ್ ಎಲ್ಲನೂ ನೋಡಿ ಆ ಮನೆ ಸೊಸೆ ಇವಳೇ ಇರಬೇಕು ಅಂತ ನಂಗನ್ನಿಸ್ತು. ಅವಳು ನನ್ನನ್ನು ನೋಡ್ತಾ, ಯಾರು ನೀವು, ಏನು ಬೇಕಾಗಿತ್ತು ಅಂತ ಕೇಳಿದ್ರು. ಆಗ ನಾನು, ಮೇಡಮ್, ಮನೆ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಹೇಳಿದ್ರಂತಲ್ಲ, ಅದಕ್ಕೆ ಬಂದೆ ಅಂತ ಹೇಳಿದೆ. ಆಗವಳು ನನ್ನನ್ನು ಕೆಳಗಿಂದ ಮೇಲ್ ನೋಡಿ, ಇಷ್ಟು ಚಿಕ್ಕ ವಯಸ್ಸಿನವರು ನಮಗೆ ಬೇಡ ಅಂತ ಒಂದೇ ಸರಿ ಹೇಳಿಬಿಟ್ರು. ನಂಗೆ ಕೈ ಮುಗಿದು ಕಣ್ಣೀರು ಹಾಕ್ತಾ, ದಯವಿಟ್ಟು ಮೇಡಮ್, ನನಗೆ ಈ ಕೆಲಸ ತುಂಬ ಅವಶ್ಯಕತೆ ಇದೆ, ಇಲ್ಲ ಅಂತ ಹೇಳಿಬಿಡಿ, ತುಂಬ ಕಷ್ಟದಲ್ಲಿದ್ದೀನಿ ಅಂತ ಬೇಡ್ಕೊಂಡಾಗ ಆ ಮನೆ ಮಗ ಬಂದು ತನ್ನ ಹೆಂಡತಿ ಹತ್ರ, ಹೋಗಲಿ ಬಿಡು ಪಾಪ, ಸ್ವಲ್ಪ ದಿನದ ಮಟ್ಟಿಗೆ ಕೆಲಸ ಮಾಡಿ ಚೆನ್ನಾಗಿ ಮಾಡ್ತಾಳೆ, ಏನೂ ತೊಂದರೆ ಇಲ್ಲ ಅಂದರೆ ಮುಂದುವರ್ಸ್ಕೊಂಡು ಹೋಗಲಿ, ನಿಂಗೇನಾದರೂ ಇವಳಿಂದ ತೊಂದರೆ ಆಗ್ತಿದೆ ಅಂತ ಅನಿಸಿದ್ರೆ ಆಗಲೇ ಕೆಲಸ ಬಿಟ್ಟು ಕಳಿಸಿದ್ರಾಯ್ತು ಅಂತ ಹೇಳಿದ್ರು. ನಿಜಕ್ಕೂ ನನಗೆ ಅವರ ಆ ಕ್ಷಣಕ್ಕೆ ದೇವರಂತೆ ಕಾಣಿಸ್ತಿದ್ರು. ಅವಳು ಕೂಡ ಯೋಚನೆ ಮಾಡಿ, ಸರಿ ಒಳಗೆ ಬಾ ಅಂತ ಕರೆದು, ನೋಡು, ನಾನು ಮತ್ತು ನನ್ನ ಗಂಡ ಬೆಳಗ್ಗೆ ಕೆಲಸಕ್ಕೆ ಹೋದರೆ ಬರೋದು ಸಾಯಂಕಾಲನೇ. ಮನೆಯಲ್ಲಿ ನನ್ನ ಮಾವ ಮಾತ್ರನೇ ಇರ್ತಾರೆ. ನೀನು ಮನೆ ಕೆಲಸನೆಲ್ಲ ಮಾಡಿ ನನ್ನ ಮಾವನ್ನ ನೋಡಿಕೊಂಡ್ರೆ ಸಾಕು. ಸಾಯಂಕಾಲ ನಾವು ಮನೆಗೆ ಬಂದ ಮೇಲೆ ನೀನು ಮನೆಗೆ ಹೋಗ್ಬೋದು, ತಿಂಗಳಿಗೆ 15,000 ಸಂಬಳ ಕೊಡ್ತೀನಿ ಅಂತ ಹೇಳಿದ್ಲು. ನಾನು ಸರಿ ಅಂತ ಒಪ್ಕೊಂಡೆ. ಆಗವಳು, ಬೆಳಗ್ಗೆ 8 ಗಂಟೆಗೆ ನೀನು ಕೆಲಸಕ್ಕೆ ಬರಬೇಕು, ನಾವು 10 ಗಂಟೆಗೆ ಕೆಲಸಕ್ಕೆ ಹೋಗ್ತೀವಿ, ಅಷ್ಟರಲ್ಲಿ ನಮಗೇನಾದರೂ ಟಿಫನ್ ರೆಡಿ ಮಾಡಿಕೊಡ್ಬೇಕು. ನಾವು ಕೆಲಸಕ್ಕೆ ಹೋದ್ಮೇಲೆ ನೀನು ಮನೆ ಕೆಲಸನ ಮಾಡ್ಕೊಳ್ಬಹುದು. ನನ್ನ ಮಾವ ಏನಾದರೂ ಕೇಳಿದಾಗ ಅವ್ರಿಗೆ ಮಾಡಿಕೊಟ್ರೆ ಸಾಕು. ನಾವು ಸಂಜೆ 6 ಗಂಟೆಗೆ ಮನೆಗೆ ಬರ್ತೀವಿ. ನಮ್ಮಿಬ್ಬರಲ್ಲಿ
ಯಾರಾದರೂ ಒಬ್ಬರು ಮನೆಗೆ ಬಂದ ನಂತರ ನೀನು ನಿಮ್ಮ ಮನೆಗೆ ಹೋಗ್ಬೋದು. ನನ್ನ ಮಾವನಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಯಾರಾದರೂ ಮನೆಯಲ್ಲಿರಬೇಕು, ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದಕ್ಕೆ ತೊಂದರೆ ಇಲ್ಲ, ಆದರೆ ಎಮರ್ಜೆನ್ಸಿಗೆ ಅವ್ರ ಜೊತೆ ಯಾರಾದರೂ ಇದ್ದರೆ ಒಳ್ಳೆಯದು, ಅದಕ್ಕಾಗಿ ನಾವು ಕೆಲಸಕ್ಕೆ ಇಟ್ಕೊಂಡಿರೋದು. ಇದು ನಿನ್ನ ನೆನಪಿನಲ್ಲಿರಲಿ. ಅನಾವಶ್ಯಕವಾಗಿ ಅವರ ಹತ್ರ ಮಾತಾಡೋದೆಲ್ಲ ಬೇಕಾಗಿಲ್ಲ. ಅವರೇನಾದರೂ ಕೇಳಿದ್ರೆ ಮಾಡಿಕೊಡು ಸಾಕು. ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ನಮಗೆ ತಕ್ಷಣವೇ ಕಾಲ್ ಮಾಡಬೇಕು, ಸರಿನಾ ಅಂತ ಕೇಳಿದ್ರು. ನಾನು ಇದೆಲ್ಲದಕ್ಕೂ ಒಪ್ಕೊಂಡೆ. ಅವರು ಸರಿ, ಇವತ್ತಿಂದಾನೇ ಕೆಲಸ ಶುರು ಮಾಡೋ ಹಾಗಿದ್ರೆ ಮಾಡು ಅಂತ ಹೇಳಿದ್ರು. ನಾನು ಕೂಡ ಒಪ್ಕೊಂಡು ಅವತ್ತಿನಿಂದಾನೇ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಅಂಥ ಕಷ್ಟದ ಕೆಲಸ ಏನೂ ಇರಲಿಲ್ಲ. ಅವ್ರ ಕೆಲಸಕ್ಕೆ ಹೋಗೋರಿಗೆ ಏನಾದರೂ ತಿಂಡಿ ಮಾಡಿಕೊಡ್ಬೇಕಾಗಿತ್ತು. ಅವ್ರ ಕೆಲಸಕ್ಕೆ ಹೋದ್ಮೇಲೆ ಮನೆ ಒರೆಸಿ ಗುಡಿಸಿ ವಾಷಿಂಗ್ ಮಷಿನ್ಗೆ ಆನ್ ಮಾಡಿ ಬಟ್ಟೆನ ತಗೊಂಡು ಹೋಗಿ ಒಣಗಾಕಿ ಬಂದರೆ ಅಷ್ಟೇ. ಮತ್ತೆ ಆ ಮನೆಯಲ್ಲಿ ಯಾವುದೇ ಕೆಲಸ ಇರಲಿಲ್ಲ. ಆ ಮನೆ ಯಜಮಾನ ಏನಾದರೂ ಕೇಳಿದ್ರೆ ಮಾಡಿಕೊಟ್ರೆ ಆಯಿತು. ಮಿಕ್ಕಿದ ಸಮಯ ಎಲ್ಲ ನಾನು ಟಿ ವಿ ನೋಡ್ತಾ ಕಾಲ ಕಳಿಬೋದಾಗಿತ್ತು. ಹಾಗಾಗಿ ನಂಗೆ ಕೆಲಸ ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ. ಆದರೆ ನಾನು ಕೆಲಸಕ್ಕೆ ಸೇರಿ 1 ವಾರ ಆಗಿತ್ತು. ಅಷ್ಟರವರೆಗೂ ಏನೂ ತೊಂದರೆ ಇರಲಿಲ್ಲ. ಒಮ್ಮೆ ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಇದ್ದಕ್ಕಿದ್ದಂತೆ ಬಂದು ಯಾರೋ ನನ್ನನ್ನು ತಪ್ಕೊಂಡಂತಾಯಿತು. ನಾನು ಗಾಬರಿಯಿಂದ ಬೆಚ್ಚಿ ಬಿದ್ದು ಹಿಂದೆ ತಿರುಗಿ ನೋಡಿದ್ರೆ ಆ ಮನೆ ಯಜಮಾನ ನನ್ನನ್ನು ತಪ್ಕೊಂಡು ಅವನ ಮನಸ್ಸಿಗೆ ಬಂದಂತೆ ಮುತ್ತು ಕೊಡ್ತಿದ್ದ. ನಾನು ಅವನಿಂದ ಬಿಡಿಸ್ಕೊಂಡು ಹಿಂದಕ್ಕೆ ನೂಕಿ, ಯಜಮಾನ್ರೆ ಏನು ಮಾಡ್ತಿದ್ದೀರಾ ನೀವು ಅಂತ ಕೇಳಿದಾಗ ಮತ್ತೆ ಬಂದು ನನ್ನನ್ನು ಗಟ್ಟಿಯಾಗಿ ತಕ್ಕೊಂಡ್ಬಿಡೋದ. ಮೋದಕ್ಕೆ ನನ್ನ ಮಗ, ದಯವಿಟ್ಟು ಸುಮ್ಮನೆ ಇದ್ಬಿಡು, ನೀನು ಕೇಳೋದನ್ನೆಲ್ಲ ಕೊಡ್ತೀನಿ. ನನ್ನ ಹೆಂಡತಿ ತೀರ್ ಹೋದಾಗಿಂದ ನನ್ನ ಆಸೆಗಳನ್ನೆಲ್ಲ ಕಟ್ಟಿಟ್ಬಿಟ್ಟಿದ್ದೆ. ಆದರೆ 1 ವಾರದಿಂದ ನೀನು ಈ ರೀತಿ ನನ್ನ ಮುಂದೆ ಓಡಾಡ್ತಿದ್ರೆ ನಿನ್ನ ಸೌಂದರ್ಯಕ್ಕೆ ಮಾರು ಹೋದೆ. ದಯವಿಟ್ಟು ನನ್ನ ಆಸೆನೆಲ್ಲ ತೀರಿಸು, ನೀನೆ ಏನು ಕೇಳಿದ್ರೂ ಕೊಡ್ತೀನಿ ಅಂತ ಹೇಳ್ದ. ನನಗೆ ನಿಜಕ್ಕೂ ಗಾಬರಿ ಆಯಿತು. ನಾನು ಅಳ್ತಾ, ಯಜಮಾನ್ರೆ ಇದೇನು ಮಾತಾಡ್ತಿದ್ದೀರಾ ನೀವು? ನಿಮ್ಮ ವಯಸ್ಸೇನು ನನ್ನ ವಯಸ್ಸೇನು? ಈ ರೀತಿ ಮಾಡೋದು ತುಂಬ ತಪ್ಪು. ನಿಮ್ಮ ಸೊಸೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಕೆಲಸ ಕೊಟ್ಟಿದ್ದಾರೆ. ಆದರೆ ನಾನು ಈ ರೀತಿ ನಿಮ್ಮ ಜೊತೆ ನಡ್ಕೊಂಡ್ರೆ ಆಮೇಲೆ ಅವ್ರ ನಂಬಿಕೆಗೆ ಮೋಸ ಮಾಡ್ದಂತೆ. ದಯವಿಟ್ಟು, ನಾನಂಥ ಹುಡುಗಿ ಅಲ್ಲ. ನಮ್ಮ ಮನೆಯಲ್ಲಿ ತೀರದ ಕಷ್ಟ, ಅದಕ್ಕಾಗಿ ನಾನು ಕೆಲಸಕ್ಕೆ ಬಂದಿದ್ದೀನಿ. ದಯವಿಟ್ಟು ಸುಮ್ಮನೆ ಇರಿ, ಈ ರೀತಿಯೆಲ್ಲ ನನ್ನನ್ನು ಬಳಸ್ಕೊಳ್ಳೋದಕ್ಕೆ ನೋಡಬೇಡಿ ಅಂತ ಕೇಳಿಕೊಂಡೆ. ಆದರೆ ಅವನು ಸುಮ್ಮನೆ ಇರಲಿಲ್ಲ. ನನ್ನನ್ನು ಎಳ್ಕೊಂಡು ಹೋಗಿ ಸೋಫಾದ ಮೇಲೆ ಕೂತ್ಕೊಂಡು ನನ್ನನ್ನು ಅವನ ತೊಡೆ ಮೇಲೆ ಕೂರಿಸ್ಕೊಂಡ. ನನ್ನ ಸೊಂಟನ ಅವನ ಕೈಗಳಿಂದ ಬಳಸಿಡ್ದು, ಚಿನ್ನು ನೀನಂದರೆ ನಂಗೆ ತುಂಬ ಇಷ್ಟ. ನಮ್ಮಿಬ್ಬರ ನಡುವೆ ಅಂಥ ವಯಸ್ಸೇನೋ ಜಾಸ್ತಿ ಏನೂ ಇಲ್ಲ, ನಿಂಗೀಗ 21 ವರ್ಷ ಇರ್ಬೋದು ಅಂತ ಕೇಳ್ದ. ನಾನು ಹೌದು ಅಂತ ಹೇಳಿದಾಗ, ನಂಗೆ ಈಗ ಜಸ್ಟ್ 50 ವರ್ಷ ಅಷ್ಟೇ. ಈಗ ನೋಡು, ಪ್ರೀತಿಗೆ ವಯಸ್ಸೆಲ್ಲ ಲೆಕ್ಕ ಬರೋದಿಲ್ಲ. ನಾನೇ ನಿನ್ನನ್ನು ಸುಮ್ಮನೆ ಬಳಸ್ಕೊಳ್ಳೋದಿಲ್ಲ, ನಿನ್ನನ್ನೇ ಮದುವೆ ಆಗ್ತೀನಿ. ಈ ಸುಂದರವಾದ ಅರಮನೆಗೆ ರಾಣಿಯನ್ನಾಗಿ ಮಾಡ್ತೀನಿ. ಇದೆಲ್ಲ ಅಷ್ಟೇ. ಇನ್ನೂ ಇದೆಲ್ಲ ಆಸ್ತಿ ಇನ್ನೂ ನನ್ನ ಹೆಸರಲ್ಲೇ ಇದೆ. ಯೋಚನೆ ಮಾಡು, ನೀನು ಈ ಬಡತನದಿಂದ ಮುಕ್ತಿ ಪಡಿಬೋದು, ಈ ಅರಮನೆಗೆ ರಾಣಿ ಆಗ್ಬೋದು. ನನ್ನ ಹೆಂಡತಿ ಎಲ್ಲ ಒಡವೆಗಳು ನಿನಗೆ ಸೇರತ್ತೆ. ಐಷಾರಾಮಿ ಜೀವನ ನಡೆಸ್ಬೋದು. ಹುಷಾರಿಲ್ಲದ ನಿನ್ನ ತಾಯಿಗೆ ಟ್ರೀಟ್ಮೆಂಟ್ ಕೂಡ ಕೊಡಿಸ್ಬೋದು. ನಿನ್ನ ತಾಯಿನ ಕೂಡ ಇಲ್ಲಿಯೇ ಕರ್ಕೊಂಡು ಬಂದು ಇಟ್ಕೊಳ್ತೀನಿ. ಯೋಚನೆ ಮಾಡು ಅಂತ ಹೇಳ್ತಿದ್ದ. ಇಷ್ಟೆಲ್ಲ ಮಾತಾಡೋವಾಗ ಅವನು ಸುಮ್ಮನೆ ಇರಲಿಲ್ಲ. ಅವನ ಕೈ ನನ್ನ ಮೈ ಮೇಲೆಲ್ಲ ಹರಿದಾಡ್ತಿತ್ತು. ಅವನ ತುಟಿಗಳು ನನ್ನ ಕೆನ್ನೆಗೆ, ನನ್ನ ಕೊರಳ ಹತ್ರ ಎಲ್ಲ ಕಡೆ ಮುತ್ತುಗಳನ್ನು ನೀಡ್ತಾ ಇತ್ತು.
ಹರಿದಾಡ್ತಾ ಇದ್ವು. ವಯಸ್ಸಿನ ಹಸಿ ಬಿಸಿ ಇಂದ ಅವನ ಕೈ ಮತ್ತು ತುಟಿಗಳ ಉಪಟಳ ತಾಳಲಾರದೆ ಅವನನ್ನು ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಟೆ. ನಾನು ಕೂಡ ಯೋಚನೆ ಮಾಡಿದೆ, ಎಷ್ಟು ದಿನ ಈ ಬಡತನನ ಸಹಿಸ್ಕೊಳ್ಳೋದು? ಇನ್ನೂ ನನ್ನ ತಾಯಿನ ಉಳಿಸ್ಕೊಳ್ಬೇಕಾದ್ರೆ ನಾನೇನಾದರೂ ಮಾಡಲೇಬೇಕಾಗಿತ್ತು. ಅದಕ್ಕಾಗಿ ನಾನೇ ಮುಂದಾಗಿ ಅವನನ್ನು ತಪ್ಕೊಂಡ್ಬಿಟ್ಟಿದ್ದೆ. ಈಗ ಅವನು ಸುಮ್ಮನೆ ಇರೋದಕ್ಕೆ ಸಾಧ್ಯನಾ? ನನ್ನ ಬಡಕಲು ದೇಹನ ಅವನ ಅಂಗೈಯಲ್ಲಿ ಎತ್ಕೊಂಡು ಅವನ ರೂಮ್ಗೆ ಹೋಗಿ ನನ್ನ ಬಟ್ಟೆನೆಲ್ಲ ತೆಗೆದು ಅವ್ರಿಗೆ ಮನಸ್ಸಿಗೆ ಬಂದಂತೆ ನನ್ನನ್ನು ಉಪಯೋಗಿಸ್ಕೊಂಡ. ನಿಜಕ್ಕೂ ನನಗೆ ಮೈಕೈಯೆಲ್ಲ ತುಂಬಾ ನೋವಾಗ್ತಿತ್ತು. ಇನ್ನೇನು ಕೊನೆಯ ಹಂತದಲ್ಲಿ ಜೀವ ಹೋಗುವಷ್ಟು ನೋವಾಗ್ತಿತ್ತು. ಇಲ್ಲ ಯಜಮಾನ್ರೆ, ನನ್ನಿಂದ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ, ನನ್ನನ್ನು ಬಿಟ್ಬಿಡಿ ಅಂತ ಕಿರಿಸ್ತಿದ್ದೆ. ಆದರೆ ಅವನು ಬಿಡಬೇಕಲ್ಲ. ಆ ಕಿರಿಸ್ತಾ ಇದ್ದ ನನ್ನ ಬಾಯನ್ನು ಅವನ ತುಟಿಗಳಿಂದ ಬ್ಲಾಕ್ ಮಾಡಿ ಆ ಕೊನೆಯ ಹಂತನೂ ಕೂಡ ಮುಗಿಸ್ಬಿಟ್ಟ. ಹಾಸಿಗೆ ಮೇಲೆ ಆ ರಕ್ತದ ಕಲೆನ ನೋಡಿ ಅವನ ಆಶ್ಚರ್ಯದಿಂದ ನನ್ನ ಕಡೆ ನೋಡ್ದ. ನನ್ನ ಕಣ್ಣಲ್ಲಿ ನೀರು ಹರಿತಾ ಇತ್ತು, ಆದರೆ ಮುಖದಲ್ಲಿ ಒಂದು ರೀತಿ ತೃಪ್ತಿ ಕಾಣಿಸ್ತಿತ್ತು. ಅವನು ನನ್ನನ್ನೇ ನೋಡ್ತಾ, ಇದು ನಿನ್ನ ಮೊದಲನೇ ಸಲನಾ ಅಂತ ಕೇಳ್ದ. ನಾನು ನಗ್ತಾ ಹೌದು ಅಂತ ಹೇಳಿದಾಗ ನನ್ನ ಕೆನ್ನೆಗೆ ಮುತ್ಕೊಟ್ಟು, ನಿಜಕ್ಕೂ ನನ್ನನ್ನು ನಾನು ರಾಣಿ ಮಾಡ್ಕೊಳ್ತೀನಿ, ನಾಳೆನೇ ನಮ್ಮ ಮದುವೆ ದೇವಸ್ಥಾನದಲ್ಲಿ ಅಂತ ಹೇಳಿ ಎದ್ದು ಕಬೋರ್ಡ್ ಹತ್ರ ಹೋಗಿ 500ರ ಒಂದು ಕಂತೆ ಹಣನ ತಗೊಂಡು ಬಂದು ನನ್ನ ಕೈಯಲ್ಲಿಟ್ಟ. ನಾಳೆ ಮದುವೆಗೆ ಏನೇನು ಬೇಕೋ ಎಲ್ಲನೂ ತಗೋ ಅಂತ ಹೇಳ್ದ. ನಿಜ, ನಂಗೆ ಆ ಹಣನ ನೋಡಿ ಆಶ್ಚರ್ಯ ಆಗೋಯ್ತು. ಯಜಮಾನ್ರೆ, ಇದೆಲ್ಲ ಏನೂ ಬೇಡ ಅಂತ ಹೇಳಿದಾಗ, ನೀನು ನನ್ನ ರಾಣಿ ಕಣೆ, ಹೀಗೆಲ್ಲ ಇರೋದು ನಂಗೆ ಇಷ್ಟನೇ ಈಗೋದಿಲ್ಲ, ಹೋಗು ಈಗಲೇ ಹೋಗಿ ರೇಷ್ಮೆ ಸೀರೆ ಒಡವೆ ಎಲ್ಲನೂ ತಗೋ. ಈ ಮನೆಗೆ ಬಂದಮೇಲೆ ನನ್ನ ಹೆಂಡತಿ ಎಲ್ಲ ಒಡವೆಗಳು, ಈ ಆಸ್ತಿ ಎಲ್ಲನೂ ನಿಂದೆ ಅಂತ ಹೇಳ್ದ. ಒಂದು ಕಡೆ ಭಯ ಆಗ್ತಿತ್ತು, ಇವ್ರು ಸೊಸೆ ನನ್ನನ್ನು ನಂಬಿ ಕೆಲಸ ಕೊಟ್ಟಿದ್ರು, ಆದರೆ ನಾನು ನಂಬಿಕೆಗೆ ದ್ರೋಹ ಮಾಡೋ ಕೆಲಸ ಮಾಡ್ತಿದ್ದೀನಲ್ಲ ಅಂತ. ಇನ್ನೊಂದು ಕಡೆ ನನ್ನ ಬಡತನ, ನನ್ನ ತಾಯಿ ಅನಾರೋಗ್ಯ ಎಲ್ಲನೂ ನೆನೆಸ್ಕೊಂಡಾಗ ಇಲ್ಲ ನಾನು ಯಾವುದೇ ತಪ್ಪನ್ನು ಮಾಡ್ತಿಲ್ಲ, ನಾನು ಸರಿಯಾಗೇ ನಡ್ಕೊಳ್ತಾ ಇದ್ದೀನಿ ಅಂತ ಅಂದ್ಕೊಂಡು ಧೈರ್ಯ ಮಾಡಿ ಹೊರಗಡೆ ಬಂದೆ. ನಾಳೆ ಮದುವೆಗೆ ಬೇಕಾದಂಥ ಎಲ್ಲನೂ ತಗೊಂಡು ಮನೆಗೆ ಬಂದೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅಮ್ಮನನ್ನು ನೋಡಿ ಅವ್ರ ಕೈ ಹಿಡ್ಕೊಂಡು, ಅಮ್ಮ, ಇವತ್ತಿಗೆ ನಮ್ಮೀ ಬಡತನ ಎಲ್ಲ ತೀರ್ಹೋಯ್ತು, ಇನ್ನೇನಿದ್ರು ನಾಳೆಯಿಂದ ನಿಮ್ಮ ಮಗಳು ನೀನು ಯಾವಾಗಲೂ ಹೇಳ್ತಿದ್ಯಲ್ಲ ಕತೆ, ಆ ರಾಜ್ಕುಮಾರಿ ಥರ ಇರ್ತೀನಿ. ಹೌದಮ್ಮ, ನೀನು ಹೇಳ್ತಾ ಇದ್ದಿದ್ದ ಕತೆ ನಿಜಕ್ಕೂ ನಿಜ ಆಗ್ಬಿಟ್ಟಿದ್ದೆ. ಆ ಬಡತನದಲ್ಲಿ ಬೆಳೆದಂಥ ರಾಜ್ಕುಮಾರಿನ ಒಬ್ಬ ರಾಜ್ಕುಮಾರ ಬಂದು ಕರ್ಕೊಂಡು ಹೋಗಿ ಅರಮನೆಯಲ್ಲಿಟ್ಟಿದ್ದಂತಲ್ಲ, ಆ ಕತೆ ನನ್ನ ಜೀವನದಲ್ಲಿ ನಿಜ ಆಗ್ತಿದೆ ಅಂತ ಖುಷಿಪಟ್ಟು ಮಾರನೇ ದಿನ ಎದ್ದು ರೆಡಿಯಾಗಿ ಮನೇಲಿದ್ದ ದೇವ್ರ ಫೋಟೋ ಮುಂದೆ ದೀಪ ಹಚ್ಚಿ ಅವ್ರು ಹೇಳಿದ ದೇವಸ್ಥಾನದ ಹತ್ರ ಹೋದಾಗ ನಿಜಕ್ಕೂ ನನ್ನ ಕಣ್ಣನ್ನು ನಾನೇ ನಂಬೋಕ್ಕಾಗಲಿಲ್ಲ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಆ ಮಂಟಪದ ಮಧ್ಯಭಾಗದಲ್ಲಿ ನನ್ನ ದೇವ್ರು ಕೂತಿದ್ರು. ಹಾಗೆ ಅವ್ರ ಪಕ್ಕ ಕೂತೆ ಮಂಗಳವಾದ್ಯಗಳ ಮಧ್ಯೆ, ಪುರೋಹಿತರ ಮಂತ್ರ ಘೋಷಗಳ ಮಧ್ಯೆ ಅವ್ರು ನನ್ನ ಕುತ್ತಿಗೆಗೆ 3 ಗಂಟೆ ಹಾಕಿದ್ರು. ಅಲ್ಲಿಂದ ಸೀದಾ ರಿಜಿಸ್ಟರ್ ಆಫೀಸಿಗೆ ಕರ್ಕೊಂಡು ಹೋಗಿ ನಮ್ಮ ಮದುವೆನ ರಿಜಿಸ್ಟರ್ ಕೂಡ ಮಾಡಿಸಿದ್ರು. ನಾನು ಇದೆಲ್ಲ ಯಾಕೆ ಅಂತ ಕೇಳಿದಾಗ, ನನಗೇನಾದರೂ ಆಗಿಬಿಟ್ರೆ ನನ್ನ ಮಗ ನಿನ್ನನ್ನು ಹೊರಗೆ ಹಾಕಬಾರ್ದಲ್ಲ, ಅದಕ್ಕಾಗಿ ಈ ವ್ಯವಸ್ಥೆಯಲ್ಲ. ಈಗ ನೀನು ಅಧಿಕೃತವಾಗಿ ಕಾನೂನಿನ ಪ್ರಕಾರವಾಗಿ ನನ್ನ ಹೆಂಡತಿ, ನನ್ನೆಲ್ಲ ಆಸ್ತಿಗೆ ಹಕ್ಕುದಾರಳು. ಇದೆಲ್ಲನೂ ನನ್ನ ಪಿತ್ರಾರ್ಜಿತ ಆಸ್ತಿಯಲ್ಲ, ನನ್ನ ಸ್ವಯಾರ್ಜಿತ ಆಸ್ತಿ. ಹಾಗಾಗಿ ನಾನಿಲ್ಲ ಅಂದರೆ ಈ ಎಲ್ಲ ಆಸ್ತಿ ಮೊದಲು ನಿನಗೆ ಬರುತ್ತೆ. ಅದಾದಮೇಲೆ ನಿನಗಿಷ್ಟ ಬಂದರೆ ನನ್ನ ಮಗನಿಗೆ ಸೊಸೆಗೆ ಕೊಡ್ಬೋದು ಅಂತ ಹೇಳಿದಾಗ, ಅಯ್ಯಯ್ಯೋ ಈ ರೀತಿ ಎಲ್ಲ ಮಾಡಬೇಡಿ. ಹೌದು, ನಾನು ನಿಮ್ಮ ಹಣ ಆಸ್ತಿನೇ ನೋಡಿನೇ ಮದುವೆ ಆಗಿತ್ತು, ಒಪ್ಕೊಳ್ತೀನಿ. ಆದರೆ ಎಲ್ಲನೂ ನನಗೇ ಬೇಕು ಅನ್ನೋ ಸ್ವಾರ್ಥ ನನಗಿಲ್ಲ.
ನಿಮ್ಮ ಮಗುಂಗೂ ಕೂಡ ಕೊಡಿ. ನನಗೆ ನಮ್ಮಮ್ಮಂಗೆ ಟ್ರೀಟ್ಮೆಂಟ್ ಕೊಡಿಸಿ ನಾವು ಜೀವನ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು, ನಂಗೆ ಅತಿ ಆಸೆ ಇಲ್ಲ ಅಂತ ಹೇಳಿದಾಗ ಅವ್ರು ನಗ್ತಾ ನನ್ನ ಕೈ ಹಿಡ್ಕೊಂಡು, ನನ್ನ ಆಯ್ಕೆ ಯಾವತ್ತೂ ಸುಳ್ಳಾಗಲಿಲ್ಲ, ನನ್ನ ಆಸ್ತಿ ಎಲ್ಲ ನಿನಗೆ ಬಂದರೂ ಕೂಡ ನನ್ನ ಮಗ ಸೊಸೆನ ಕೈ ಬಿಡೋದಿಲ್ಲ ಅಂತ ನಂಗೆ ನಂಬಿಕೆ ಇದೆ, ಬಾ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋದರು. ಆದರೆ ಮನೆಯಲ್ಲಿ ಅವ್ರ ಮಗ ಸೊಸೆ ಇಬ್ಬರೂ ಇರಲಿಲ್ಲ. ಎಲ್ಲಿ ಯಾರೂ ಕಾಣಿಸ್ತಿಲ್ಲ ಅಂತ ಹೇಳಿದಾಗ, ನೀನನ್ನು ಆಗೋ ವಿಷಯ ಮನೆಯಲ್ಲಿ ಪ್ರಸ್ತಾಪಿಸ್ದೆ, ತುಂಬ ಜಗಳ ಆಗಿ ಇಬ್ಬರು ಮನೆ ಬಿಟ್ಟು ಹೊರಟೋದ್ರು ಅಂತ ಹೇಳಿದ್ರು. ನಿಜಕ್ಕೂ ನನಗೆ ತುಂಬ ನೋವಾಯಿತು. ಕಣ್ಣೀರಾಗ್ತಾ, ನನ್ನಿಂದಾನೇ ಅಲ್ವಾ ನಿಮ್ಮ ಮಗ ಸೊಸೆ ಮನೆಯಿಂದ ಹೊರಗೋಗಿದ್ದು ಅಂತ ಹೇಳಿದ್ದೆ. ಅದೆಲ್ಲ ಏನೂ ಇಲ್ಲ, ಬಾ ನೀನೊಳಗೆ ಅಂತ ಕರ್ಕೊಂಡು ಹೋದರು. ಅದಾಗಿದ್ದು ಸ್ವಲ್ಪ ದಿನಕ್ಕೆ ನನ್ನ ಅಮ್ಮನ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೂಡ ಕೊಡಿಸಿದ್ರು. ಈಗ ಅಮ್ಮ ಎಲ್ಲರ ಥರ ನನ್ನ ಜೊತೆ ನಗ್ನಗ್ತಾ ಓಡಾಡ್ತಾರೆ. ಆ ಮನೆಯಲ್ಲಿ ನೆಮ್ಮದಿಯಿಂದ ಇದ್ದಾರೆ. ನನ್ನ ಗಂಡ ಬದುಕಿರೋವಾಗಲೇ ಅವ್ರ ಆಸ್ತಿನ 2 ಭಾಗ ಮಾಡಿ, ಒಂದು ತಮ್ಮ ಮಗನಿಗೆ, ಇನ್ನೊಂದು ಭಾಗ ಆಸ್ತಿನ ನನಗೆ ಮಾಡಿಕೊಟ್ಟಿದ್ದಾರೆ. ಈಗ ನಾನು ನೆಮ್ಮದಿಯಾಗಿದ್ದೀನಿ. ಅವ್ರಿಗೆ ವಯಸ್ಸು ಜಾಸ್ತಿ ಆಗಿತ್ತು, ಆದರೆ ನನ್ನ ಈ ನೆಮ್ಮದಿಯ ಜೀವನ, ನನ್ನ ಅಮ್ಮನ ಆರೋಗ್ಯ ಎಲ್ಲನೂ ಅವ್ರು ನೀಡಿದ ಭಿಕ್ಷೆ. ಇದ್ರ ಮುಂದೆ ಅವ್ರ ವಯಸ್ಸು ನನಗೀಗ ಕಾಣಿಸ್ಲೇ ಇಲ್ಲ. ಹೌದು, ನಾನು ಮೊದಲು ಮದುವೆ ಆಗಿದ್ದು ಅವ್ರ ಹಣ ನೋಡಿನೇ, ಆದರೆ ಈಗ ನಾನು ನಿಜಕ್ಕೂ ಅವರನ್ನು ಪ್ರೀತಿಸ್ತಿದ್ದೀನಿ. ಆ ದೇವರು ನನಗೆ ನೀಡಿದಂಥ ಅಪರೂಪದ ಮಾಣಿಕ್ಯ ಅವರು. ಅದನ್ನು ಜೋಪಾನವಾಗಿ ಕಾಪಾಡ್ಕೊಳ್ಳೋದಷ್ಟೇ ಈಗ ನನಗಿರೋ ಜೀವನದ ಅತಿ ಮುಖ್ಯ ಗುರಿ. ನನಗೂ ಒಂದು ಮಗು ಆಗಿದೆ, ಗಂಡು ಮಗು, ತುಂಬ ಮುದ್ದಾಗಿದ್ದಾನೆ. ಈಗ ನಾನು, ನನ್ನ ಗಂಡ, ನನ್ನ ಮುದ್ದಾದ ಮಗು, ನಮ್ಮ ಜೊತೆ ನನ್ನ ತಾಯಿ ಎಲ್ಲರೂ ಅನ್ಯೋನ್ಯವಾಗಿ ಸಂತೋಷವಾಗಿದ್ದೀವಿ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಹೇಗಿತ್ತು? ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂಥ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೇ ಇದೇ ಥರ ಕತೆಗಳು ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ